ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ಹೆಚ್ಚು ಹೆಸರು ತಂದುಕೊಟ್ಟ ಯೋಜನೆ. ಇದುವರೆಗೂ ಹತ್ತತ್ರ 700 ಕೋಟಿ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ನಿರೀಕ್ಷೆಗೂ ಮೀರಿ ಆದಾಯ ತರ್ತಿರೋ ಇಲಾಖೆ ಇನ್ನು ಡಕೋಟಾ ಬಸ್ಗಳನ್ನ ರಸ್ತೆಗಿಳಿಸಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿದೆ. ಇದು ವಾಹನ ಸವಾರರ ಆತಂಕಕ್ಕೆ ಕಾರಣವಾಗಿದೆ. ಡಕೋಟಾ ಬಸ್ಗಳನ್ನ ರಸ್ತೆಗಿಳಿಸಿದ್ಯಾ ಕೆಎಸ್ಆರ್ಟಿಸಿ? ಬಸ್ನ ಬಾಡಿ ಒಂದು ಕಡೆ, ಚಕ್ರ ಇನ್ನೊಂದು ಕಡೆ. ಈ ದೃಶ್ಯವನ್ನ ಒಮ್ಮೆ ನೋಡಿ. ಬಸ್ನ ಬಾಡಿ ಒಂದು ಕಡೆ ಹೋಗಿದ್ರೆ ಬಸ್ನ ಚಕ್ರ ಇನ್ನೊಂದು ಕಡೆ ಹೋಗಿದೆ. ರಸ್ತೆಯಲ್ಲಿ ನೇರವಾಗಿ ಹೋಗಬೇಕಾದ ವಾಹನ ಏಡಿಯ ರೀತಿ ಕ್ರಾಸ್ ಆಗಿ ಚಲಿಸುತ್ತಿರೋ ಈ ಬಸ್ ದೇಶದಲ್ಲೇ ನಂಬರ್ 1 ಸಾರಿಗೆ ಸಂಸ್ಥೆ ಅಂತ ಕರೆಸಿಕೊಳ್ತಿರೋ ಕೆಎಸ್ಆರ್ಟಿಸಿಯದ್ದು. ಹೌದು, ಸದ್ಯ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಇಂಥದ್ದೇ ಡಕೋಟಾ ಬಸ್ಗಳ ದೃಶ್ಯಗಳು ಎಲ್ಲೆಂದರಲ್ಲಿ ವೈರಲ್ ಆಗ್ತಿವೆ. ಬಸ್ನ ಸೆಂಟರ್ ಬೋಲ್ಟ್ ಕಟ್ ಆಗಿದ್ರು ಅದನ್ನೇ ರೂಟ್ಗೆ ಬಿಟ್ಟು ಇಲಾಖೆ ಘೋರ ಬೇಜವಾಬ್ದಾರಿತನ ಪ್ರದರ್ಶಿಸಿದೆ. ಇದನ್ನ ನೋಡಿದ ಸಾರ್ವಜನಿಕರು ಸಾರಿಗೆ ನಿಗಮದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಪ್ರಯಾಣಿಕರ ಸಂಖ್ಯೆ ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ. ಆದ್ರೆ ಅದಕ್ಕೆ ತಕ್ಕಂತೆ ಬಸ್ಗಳ ನಿರ್ವಹಣೆ ಮಾತ್ರ ಸರಿಯಾಗಿ ಆಗ್ತಿಲ್ಲ. ಬಸ್ಗಳ ಮೇಂಟೆನೆನ್ಸ್ಗೂ ಕಾಸಿಲ್ವಾ? ಶಕ್ತಿ ಯೋಜನೆಯಿಂದ ಬಂದ ಹಣವೆಲ್ಲ ಎಲ್ಲಿ ಹೋಯ್ತು ಅನ್ನೋ ಖಡಕ್ ಪ್ರಶ್ನೆಯನ್ನ ವಾಹನ ಸವಾರರು ಮಾಡ್ತಿದ್ದಾರೆ. ಫಿಟ್ನೆಸ್ ಇಲ್ಲದ ಹಳೆ ಕಾಲದ ಡಕೋಟಾ ಬಸ್ಗಳನ್ನೇ ನಂಬಿ ಪ್ರತಿದಿನ ಲಕ್ಷಾಂತರ ಜನ ಪ್ರಾಣ ಕೈಯಲ್ಲಿ ಹಿಡಿದು ಪ್ರಯಾಣಿಸುತ್ತಿದ್ದಾರೆ. ರಸ್ತೆಯಲ್ಲಿ ವಿಚಿತ್ರವಾಗಿ ಚಲಿಸುವ ಈ ಬಸ್ಗಳಿಂದಾಗಿ ಮುಂದೊಂದು ದಿನ ದೊಡ್ಡ ಅನಾಹುತ ಸಂಭವಿಸಿದರೆ ಅದಕ್ಕೆ ಹೊಣೆ ಯಾರು ಅಂತ ವಾಹನ ಸವಾರರು ಸಾರಿಗೆ ಇಲಾಖೆಯನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಉಚಿತ ಪ್ರಯಾಣದ ಹೆಸರಿನಲ್ಲಿ ಜನಸಾಮಾನ್ಯರ ಜೀವದ ಜೊತೆ ಚೆಲ್ಲಾಟವಾಡುವುದು ಎಷ್ಟು ಸರಿ? ಕೂಡಲೇ ಸರ್ಕಾರ ಮತ್ತು ಸಾರಿಗೆ ನಿಗಮ ಎಚ್ಚೆತ್ತುಕೊಳ್ಳಬೇಕಿದೆ. ಇಂತಹ ಫಿಟ್ನೆಸ್ ಇಲ್ಲದ ಅಪಾಯಕಾರಿ ಬಸ್ಗಳನ್ನ ರಸ್ತೆಗೆ ಇಳಿಸುವುದನ್ನ ತಕ್ಷಣ ನಿಲ್ಲಿಸಬೇಕಿದೆ. ದೊಡ್ಡ ದುರಂತ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಂಡು ಸುಸ್ಥಿತಿಯಲ್ಲಿರೋ ಬಸ್ಗಳನ್ನ ಮಾತ್ರ ಸಾರ್ವಜನಿಕರ ಸೇವೆಗೆ ಬಳಸಲಿ ಅನ್ನೋದೇ ಜನತೆಯ ಆಗ್ರಹ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.